ಇವಾಗ ಒಂದು ಟಾಸ್ಕ್ ಥರ ಈಗ ನನ್ನ ಮೇಲೆ ಕೋಪ ಬಂದಿದೆ ನಿಮಗೆ, ಈಗ ಹೆಂಗೆ ರಿಯಾಕ್ಟ್ ಮಾಡ್ತೀರಾ? ಯಾವ ವಿಚಾರ? ಸಿನಾರಿಯೋ ಕೊಡಿ, ಏನಾದ್ರು ಒಂದು ಸಿನಾರಿಯೋ. ನೀವೇ ಹೇಳಿ, ಯಾವುದಾದ್ರೂ ಒಂದು ಸೀಕ್ವೆನ್ಸ್. ನೀವೇ ಡೈರೆಕ್ಟ್ ಇವಾಗ ಏನೋ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೇಳ್ಬಿಡ್ತೀರಾ, ಅದರಿಂದ ರಿಯಾಕ್ಟ್ ಮಾಡೋಣ. ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೇಳ್ಬಿಡ್ತೀರಾ. ಅಲ್ಲ ಪ್ರಶಾಂತ್, ನೀವೇನೋ ಹೀರೋ ಆಗೆಲ್ಲ ಮಾಡ್ತಾ ಇದ್ದೀರಂತೆ. ಅದು ಸಿನಿಮಾ ಒಂದು ಹೀರೋ ಆಗಿ ಬಂದಿದೆ, ಮಾಡೋಣ ಅನ್ಕೊಂಡಿದ್ದೀನಿ. ಅಲ್ಲ, ನಿಮ್ಮನ್ನೆಲ್ಲ ಯಾರು ಹೀರೋ ಆಗಿ ತೊಗೊಂಡಿರೋದು? ಅಂದರೆ ನಾವು ಹೀರೋ ಹಾಗೆಲ್ಲ ಮಾಡಬಾರ್ದಾ? ಏನು ಚೆನ್ನಾಗಿದ್ದೀರಾ ಹೀರೋ ಆಗಕ್ಕೆ? ಅಂದರೆ ನಿಮ್ಮ ಅರ್ಥ, ನಿಮ್ಮ ಮಾತಿನ ಅರ್ಥ ಅಂದರೆ ಅದೊಂದು ಫಿಸಿಕ್ಕು, ಆ ಒಂದು ಲುಕ್ಕು ಇರಬೇಕು. ಅಂದರೆ ಈ ಅವಮಾನ ಮಾಡೋದಕ್ಕೆ ನಮ್ಮನ್ನ ಇಲ್ಲಿ ಕರ್ಸಿದಾರ? ಹಂಗಲ್ಲ ನಾನು ಹೇಳಲ್ಲ. ಈ ಅವಮಾನ ಮಾಡೋದಕ್ಕೆ ಏನ್ರಿ ಕರ್ಸಿ? ನಾನು ಹಂಗೆ ಹೇಳ್ತಾ ಇಲ್ಲ ಪ್ರಶಾಂತ್. ನಾನು ಹೇಳೋದು ಹೆಂಗೆ ಗೊತ್ತಾ, ನಿಮ್ಮ ಲಿಮಿಟಲ್ಲಿ ನೀವಿದ್ರೆ ನಂಗೆ ಇದನ್ನ ಈ ಅವಮಾನ ಮಾಡೋದು ನಮ್ಮನೇನೆ ಕರ್ಸಿ. ನಾನು ಅವಮಾನ ಮಾಡ್ತಾ ಇಲ್ಲ, ನೀವು ಯಾಕೆ ಹಂಗೆ ಅಂದರೆ ನಾವು ತಗೋತಿದ್ದೀರಾ? ಈ ಥರ ಇರೋರು ಹೀರೋ ಆಗಬಾರ್ದು, ಯಾವಾಗಲೂ ಸೈಡ್ ರೋಲ್ ಮಾಡ್ಕೊಂಡಿರ್ಬೇಕಂತ. ನಾನು ಆ ಥರ ಹೇಳ್ತಾ ಇಲ್ಲಪ್ಪ. ಅಂದರೆ ಆ ಫಿಸಿಕ್ ಇರಬೇಕಲ್ಲ. ಅಲ್ಲ, ನಾವು ನಿಮಗೆ ಅಕ್ಕ ಅಕ್ಕ ಅಂತ ರೆಸ್ಪೆಕ್ಟ್ ಕೊಟ್ಟು ನೀವು ಹೇಳಿದ ತಕ್ಷಣ ಬರ್ತೀವಿ, ನೀವು ನೋಡಿದ್ರೆ ಇಷ್ಟೊಂದು ನಾನು ಆ ಆಂಗಲಲ್ಲಿ ಹೇಳ್ತಾ ಇಲ್ಲ ಪ್ರಶಾಂತ್. ರೆಸ್ಪೆಕ್ಟ್ ಕೊಟ್ಟು ಅಲ್ಲ, ಒಂದು ನಿಮಿಷ ಇರಿ. ನಾವು ರೆಸ್ಪೆಕ್ಟ್ ಕೊಡ್ತಿರೋ ಒಂದೇ ಒಂದು ವಿಚಾರಕ್ಕೆ ಅಷ್ಟೇ. ನೀವು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತೊಗೊಂಡ್ರೆ ಒಳ್ಳೇದಂತ ನನಗೆ ಅನ್ಸುತ್ತೆ. ಹೌದು ಪ್ರಶಾಂತ್. ಅಲ್ಲ, ಒಂದು ನಿಮಿಷ, ನಾನು ಬೀನ್ ಲಿಮಿಟ್ಸ್ ಅಂತ ನನಗೆ ಅನ್ಸಿದ್ದು. ಆಮೇಲೆ ಪಾಡ್ಕಾಸ್ಟ್ ಅಂತ ಕರ್ಸಿ ಅವಮಾನ ಮಾಡಿದ್ರೆ ನಮ್ಮನ್ನೇನೆ ಕರ್ಸ್ತೀರಾ. ಇದೊಂದು ಕಿತ್ತೋದು ಪಾಡ್ಕಾಸ್ಟ್.